ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಯಾರೆಲ್ಲ SLC ಎಕ್ಸಾಮನ್ನು ಬರೆದು ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರೋ ಅವರಿಗೋಸ್ಕರ. ಸೊ SLC ಮೌಲ್ಯಮಾಪನ ಮುಂದೂಡಿಕೆ ಆಗಿದೆ ವೀಕ್ಷಕರೇ. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಒಂದು ಮೌಲ್ಯಮಾಪನ ಮುಂದೂಡಿಕೆ ಆಗಿದೆ. ಹಾಗಿದ್ರೆ ರಿಸಲ್ಟ್ ಯಾವಾಗ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ರಾಜ್ಯದಲ್ಲಿ 2025ನೇ ಸಾಲಿನ SLC ಪರೀಕ್ಷೆಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSEAB ನಡೆಸಿತು. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಸುಸೂತ್ರವಾಗಿ ಪರೀಕ್ಷೆಗಳು ನಡೆದಿದ್ದು, ಇದೀಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದಾರೆ. ಏಪ್ರಿಲ್ 11ರಿಂದಲೇ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆರಂಭ ಆಗಬೇಕಿತ್ತು, ಆದರೆ ಇದೀಗ ಈ ದಿನಾಂಕವನ್ನು ಮುಂದೂಡಲಾಗಿದೆ. ಸೊ ಇನ್ನು 16ನೇ ತಾರೀಕಿಂದಂತ ಅವರು ಹೇಳ್ತಾ ಇದ್ರು. ಸೊ ಅದು ಕೂಡ ಮುಂದೂಡಿಕೆ ಆಗಿದೆ. ಸೊ ಹೌದು, ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಹಾಗೂ ಮೌಲ್ಯಮಾಪನ ನಿರ್ಣಯ ನಿಗದಿಪಡಿಸಿದಂತೆ 2025ನೇ ಸಾಲಿನ SLC ಪರೀಕ್ಷೆಯ ಮೌಲ್ಯಮಾಪನ ಪ್ರಕ್ರಿಯೆ ಏಪ್ರಿಲ್ 11ರಿಂದಲೇ ಆರಂಭ ಆಗಬೇಕಿತ್ತು, ಆದರೆ ಇದೀಗ ಮಂಡಳಿಯು ಮೌಲ್ಯಮಾಪನ ಮುಂದೂಡಿಕೆ ಮಾಡಿದೆ. ಈಗಾಗಲೇ ಮೌಲ್ಯಮಾಪನದಿಂದ ಭಾಗಿಯಾಗಬೇಕಾದ ಶಿಕ್ಷಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ತಿಳಿಸಲಾಗಿತ್ತು, ಆದ್ದರಿಂದ ಅವರು ಕೂಡ ತಯಾರಿ ನಡೆಸಿಕೊಂಡಿದ್ದರು. ಆದರೆ ಇದೀಗ ಎಲ್ಲರಿಗೂ ಮೌಲ್ಯಮಾಪನ ಮುಂದೆ ಹೋಗಿಯೂ ಸಂದೇಶ ಬಂದಿದೆ. ಸೊ ಇನ್ನು ಮೌಲ್ಯಮಾಪನವು ಏಪ್ರಿಲ್ 20ರಿಂದ ಮೇಲೆ ಈ ಒಂದು ಆರಂಭ ಆಗಲಿದೆ. ಒಂದು ವಾರದಲ್ಲಿ ಮೌಲ್ಯಮಾಪನ ಮುಕ್ತಾಯವಾಗಲಿದ್ದು, ಏಪ್ರಿಲ್ ಅಂತ್ಯದಲ್ಲಿ ಫಲಿತಾಂಶ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಸೊ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಮೌಲ್ಯಮಾಪನ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು, ವಿಷಯವಾರು ಕೇಂದ್ರಗಳಲ್ಲಿ ಮೌಲ್ಯಮಾಪನ ನಡೆಯಲಿದೆ ಎಂದು ಬೆಂಗಳೂರಿನಲ್ಲಿಯೇ ಹೆಚ್ಚಿನ ಕೇಂದ್ರಗಳು ಇರಲಿವೆ ಅಂತ ಕೂಡ ಹೇಳಿದ್ದಾರೆ. ಸೊ ಅಲ್ಲದೆ 25,000ಕ್ಕೂ ಹೆಚ್ಚು ಅಧಿಕ ಶಿಕ್ಷಕರು ಈ ಒಂದು 8.50 ಲಕ್ಷಕ್ಕೂ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಮೌಲ್ಯಮಾಪನ ಮುಂದೂಡಲು ಕಾರಣ ಏನಪ್ಪ ಅಂದರೆ, ಸೊ ತುಂಬ ರಜೆಗಳು, ಏಪ್ರಿಲ್ನಲ್ಲಿ ತುಂಬ ರಜೆಗಳಿವೆ ಅಲ್ಲ, ಸೊ ಅದಕ್ಕಾಗಿ ಈ ಒಂದು ಮೌಲ್ಯಮಾಪನ ಮುಂದೂಡಲಾಗಿತ್ತು. ಸೊ ಇನ್ನೂ ಕೂಡ ಆದಷ್ಟು ಬೇಗನೆ ಈ ಒಂದು ಮೌಲ್ಯಮಾಪನವನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸಲ್ಟನ್ನು, ಅವರಿಗೆ ತಕ್ಕಂಥ ರಿಸಲ್ಟನ್ನು ನಾವು ಕೊಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ವೀಕ್ಷಕರೇ, ಅತಿ ಶೀಘ್ರವಾಗಿ ನಿಮ್ಮ ರಿಸಲ್ಟ್ ಸಿಗಲಿ, ನಿಮ್ಮ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಬೇಗನೆ ನಡೀಲಿ, ಯಾವ್ಯಾವ ಕೋರ್ಸಿಗೆ ಹೋಗ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಬೇಗನೆ ನಡೀಲಿ ಅಂತ ನಾನು ಹೇಳ್ತೇನೆ. ಸೊ ಇನ್ನು ಯಾರೆಲ್ಲ 9th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಿಗೆ ಹೋಗ್ತಾ ಇದ್ದೀರೋ ಅವ್ರಿಗೂ ಕೂಡ ಒಳ್ಳೆಯ ಒಂದು ವಿಷಯವನ್ನು ಹೇಳ್ತೇನೆ. ಅದೇನಪ್ಪ ಅಂದರೆ, 9th ಸ್ಟ್ಯಾಂಡರ್ಡಿಂದ ಕಲಿತು ಪಾಸಾಗಿ ಇನ್ನು 10th ಸ್ಟ್ಯಾಂಡರ್ಡಿಗೆ ಹೋಗಬೇಕು ಅಂತ ಇದ್ದೀರೋ ಅವರಿಗೆ ಮುಂದೂಡಿಕೆಯಾಗಿ ಈ ಒಂದು 10th ಸ್ಟ್ಯಾಂಡರ್ಡ್ನ ಕೋಚಿಂಗ್ನ ಕೂಡ ಕೊಡ್ತಾರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವು ತಪ್ಪದೆ ಆ ವಿಡಿಯೋನ ಕೂಡ ನೋಡಿ, ನಿಮ್ಮ ಮಕ್ಕಳು ಅಥವಾ ನಿಮಗೆ ಈ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದಾರೆ, ನಿಮಗೂ ಕೂಡ ಒಳ್ಳೆಯ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದರೆ ಹೀಗಿಂದನೇ ಸ್ವಲ್ಪ ಕಷ್ಟಪಡಿ, ಆಗಿದ್ರೆ ಒಳ್ಳೆಯ ಡಿಸ್ಟಿಂಕ್ಷನಲ್ಲೇ ನಿಮಗೆ ಪಾಸ್ ಆಗ್ಬೋದು ಅಂತ ಹೇಳ್ತೇನೆ. ಸೊ ಈ ಒಂದು ಬೇಸಿಗೆ ರಜೆ ಅಂದರೆ ನಿಮಗೆ ಆ ಒಂದು 10th ಸ್ಟ್ಯಾಂಡರ್ಡ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕೋಚಿಂಗ್ ಕೂಡ ಹೋಗ್ಬೋದು. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಈಗ ಯಾರೆಲ್ಲ ಈ ಒಂದು ಮೌಲ್ಯಮಾಪನ ಕಳೆದು ನಿಮ್ಮ ರಿಸಲ್ಟ್ಗೋಸ್ಕರ ಕಾಯ್ತಿದ್ರೆ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.